ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಚಾಚು ತಪ್ತಿರ ಗ್ಯಾರಂಟಿಗಳನ್ನ ಫಲಾನುಭವಿಗಳಿಗೆ ನೀಡ್ತೇವೆ ಅಂತಕ್ಕಂಥದ್ದು ಹೇಳಿದರು. ಆದರೆ ಅದರಲ್ಲಿ ಯಾವಾಗ ಅವರು ವಿಫಲರಾದರು, ಬಹುಶಃ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಕಡೆ ರಾಜ್ಯದ ಜನತೆ ಅವ್ರನ್ನಲ್ಲಿ ಇರ್ತಕ್ಕಂಥ ಒಂದು ಭಾವನೆ, ಈಗಾಗಲೇ 2.5 ವರ್ಷ ಆಗಿದೆ, ತಾವೇ ಹೇಳ್ತಾ ಇದ್ರಿ ನಿನ್ನೆ ದೊಡ್ಡ ದೊಡ್ಡ ಜಾಹೀರಾತುಗಳು ಪುಟ್ಟದ ಜಾಹೀರಾತುಗಳು ಕೊಟ್ಟಿದ್ದಾರೆ ಅಂತ. ಆದರೆ ಜನ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ನ ಸರ್ಕಾರದ ಆಡಳಿತವನ್ನು ಕಳೆದ 2.5 ವರ್ಷದಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸಾಕಪ್ಪ ಸಾಕು, ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದ ವ್ಯವಸ್ಥೆ ಸಾಕು ಹೋಗಿದೆ ಅಂತಕ್ಕಂಥದ್ದು ನಾವು ಮತ್ತು ಆ ಭಾಗದಲ್ಲಿ ಕಲಬುರಗಿಗೆ ಹೋಗಿದ್ವು, ಯಾದಗಿರಿಗೆ ಹೋಗಿದ್ವು, ಬೀದರ್ಗೆ ಹೋಗಿದ್ವು. ಅಲ್ಲಿ ಹೋಗ್ಬಿಟ್ಟು ಸಂಪೂರ್ಣವಾಗಿ ಜಲಾವೃತಗೊಂಡಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪ್ರತಿ ರೈತಾಪಿ ವರ್ಗನ ಹೋಗಿ ಮಾತಾಡಿಸ್ತಕ್ಕಂಥದ್ದು, ಅವರ ಒಂದು ಬೆಳೆ ಏನು ನಾಶ ಆಗಿತ್ತು ಅವರ ಜಮೀನುಗಳಿಗೆ ಹೋಗಿ ಅವ್ರ ಜೊತೆನಲ್ಲಿ ನಿಂತು ಅವ್ರ ಸಮಸ್ಯೆಗಳೇನಿದೆ ಅವೆಲ್ಲವನ್ನು ಅರ್ತಿ ಅಲ್ಲಿ ಒಂದು ಕಡೆ ಪ್ರೆಸ್ ಅಡ್ರೆಸ್ ಮಾಡ್ತಕ್ಕಂಥದ್ದು ಒಂದು. ಈಗ NDRF SDRF ನಾಮ್ಸ್ ಅಡಿ ಇವತ್ತೇನು ಕೆಲವೊಂದಷ್ಟು ಪರಿಹಾರಗಳು ಇವತ್ತು ರೈತರಿಗೆ ಸಿಕ್ಕಬೇಕಾಗಿದೆ. ನಾವು ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ಒತ್ತಾಯವನ್ನು ಮಾಡಿದ್ವಿ, ಆದರೆ ಸರ್ಕಾರ ಇಲ್ಲಿವರೆಗೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಒಂದು. ಮತ್ತು ಈಗ ಹೊಸದಾಗೆ ತುಂಗಭದ್ರಾ ಡ್ಯಾಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು 79 TMC ನೀರಿದೆ, ಅದರಲ್ಲಿ ನಮಗೆ ಇರ್ತಕ್ಕಂಥದ್ದು 134 TMC, 65% ಕರ್ನಾಟಕ ರಾಜ್ಯಕ್ಕೆ, 35% ತೆಲಂಗಾಣ. ಲಕ್ಷ ಹೆಕ್ಟರ್ ಜಮೀನಿಗೆ ಇವತ್ತು ನೀರು ಕೊಡಬೇಕಾಗಿತ್ತು. ಆದರೆ ಒಂದು ಏನಾಗಿದೆ, ಆಲ್ರೆಡಿ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದಯಾ ದಾಕ್ಷಿಣ್ಯ ತೋರಿಸ್ತೀರಾ ರೈತರು ಸಂಕಷ್ಟದಲ್ಲಿದ್ದರೂ ಕೂಡ ಇವತ್ತೇನು 79 TMC ನೀರಿದೆ, ನಿಮಗೆ ಗೊತ್ತಿದೆ ಗೇಟ್ ನಂಬರ್ 19 ಕ್ರಸ್ಟ್ ಗೇಟ್ ಓಪನ್ ಆಯಿತು. ಅಲ್ಲಿಂದ ಏನು ಮಾಡಿದ್ರು, 2024ರಲ್ಲಿ ಆದಂಥ ಇನ್ಸಿಡೆಂಟ್ ಹತ್ತತ್ರ 33 ಕ್ರಸ್ಟ್ ಗೇಟ್ಗಳಲ್ಲಿ 17 ಕ್ರಸ್ಟ್ ಗೇಟ್ಗಳು ಇನ್ನಾಪ್ರೇಟಿವ್ ಆಗಿದೆ, ಆಪ್ರೇಷನ್ಸೇ ನಡೀತಾ ಇಲ್ಲ. ನಾವೇನು ಇವತ್ತಿನ ಸರ್ಕಾರದ ಮೇಲೆ ಎಲ್ಲ ಬ್ಲೇಮ್ ಮಾಡಲ್ಲ, ಯಾಕಂದ್ರೆ 71 ವರ್ಷದ ಹಳೆಯದು. ಆದರೂ ಕೂಡ ಒಂದು ಮಾತನ್ನು ಸರ್ಕಾರ ಕೊಟ್ಟರು. ಇಲ್ಲಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳ ಪೋರ್ಟ್ಫೋಲಿಯೋಗೆ ಸಂಬಂಧಪಟ್ಟಂತೆ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ದರು. ಬೇಸಿಗೆ ಒಳಗಡೆ ನಾವು ಕ್ರಸ್ಟ್ ಗೇಟ್ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರು. ಟೆಂಡರ್ ಕರೀತಾರೆ, ಯಾರೋ ಗುಜರಾತ್ ಅವ್ರು ಬರ್ತಾರೆ, ಟೆಂಡರ್ ತಗೋತಾರೆ, ಅದೆಷ್ಟು 52 ಕೋಟಿ ರೂಪಾಯಿಗೆ ಟೆಂಡರ್ ಆಗ್ತದೆ, 2 ಗೇಟ್ ಕಂಪ್ಲೀಷನ್ನು ಮಾಡ್ತಾರೆ ವರ್ಕು. ಆದರೆ ಏನು ಮಾಡಿದ್ದಾರೆ, ಆತನಿಗೆ ಬಿಲ್ ರಿಲೀಸ್ ಮಾಡಿಲ್ಲ. ಏನಾಗ್ತಾನೆ ಆತ, ಸ್ವಾಭಾವಿಕವಾಗಿ ಬಿಲ್ಗಳು ರಿಲೀಸ್ ಆಗದೆ ಹೋದಾಗ ಅದು ಕೇವಲ ಆತನ ಪರಿಸ್ಥಿತಿ ಅಲ್ಲ. ಇವತ್ತು 1,33,000 ಇವತ್ತು ಜನ ನಮ್ಮ 1,33,000 ಇವತ್ತು ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಹಣ ಪಾವತಿ ಆಗಿಲ್ಲ. ಅದರಲ್ಲಿ ಸಣ್ಣ ಕಾಂಟ್ರಾಕ್ಟರ್ಗಳಿದ್ದಾರೆ, ದೊಡ್ಡ ಕಾಂಟ್ರಾಕ್ಟರ್ಗಳಿದ್ದಾರೆ, ಎಲ್ಲ ಸೇರ್ಕೊಂಡಿದ್ದಾರೆ. ಇವತ್ತು ಈ ರೀತಿ ಸರ್ಕಾರ ನಡೀತಾ ಇದೆ. ಜೊತೆಯಲ್ಲಿ ಖರೀದಿ ಕೇಂದ್ರಗಳು, ಇವತ್ತು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹೋಗ್ಬಿಡೋಣ, ಇವ್ರದೇ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ದಾರೆ, ಅಲ್ಲಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿ MSP ದರ ನಿಗದಿ ಮಾಡಿ 500 ರೂಪಾಯಿ ಹೆಚ್ಚು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರನ್ನಾರು ಕಲ್ತ್ಕೊಳ್ಳಿ. ಇಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಓಪನ್ ಮಾಡೋಕ್ಕಾಗಿಲ್ಲ. ಏನಾಗಿದೆ ಪರಿಸ್ಥಿತಿಗಳು ಇದೆಲ್ಲ ನೋಡಿದಾಗ ನಾನು ಒಂದು 2 ದಿನದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಕೊಪ್ಪಳದ ಸೀದ್ರು ಡ್ಯಾಮಿನ ಇಶ್ಯೂ, TB ಡ್ಯಾಮ್ ಇಶ್ಯೂ ಏನಾಗಿದೆ, ಪ್ಲಸ್ಸು ರೈತರಿಗೆ ಈ ಖರೀದಿ ಕೇಂದ್ರಗಳು, ಇವೆಲ್ಲ ವಿಚಾರಗಳೇನಿದೆ, ಒಟ್ಟಾರೆಯಾಗಿ ರೈತ ವಿರೋಧಿ ನೀತಿಯನ್ನು ಏನು ಜಾರಿ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್, ಇದ್ರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಆಮೇಲೆ ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ನಾವು ಸೀಮಿತ ಮಾಡಲಿಕ್ಕೆ ನಾವಿಲ್ಲಿ ಹೋಗ್ಲಿಕ್ಕಿಲ್ಲ. ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಸರ್ಕಾರದ ಮೇಲೆ ಒಂದು ಪ್ರೆಷರನ್ನು ಇಡ್ತೇವೆ. ಆಮೇಲೆ ಈಗ ನಿಮಗೆ ಗೊತ್ತಿದೆ, ಡಿಸೆಂಬರ್ ತಿಂಗಳು ಈಗ ವಿಂಟರ್ ಸೆಷನ್ ಪ್ರಾರಂಭ ಆಗ್ತಾ ಇದೆ. ಈಗ ಇಲ್ಲಿಂದ ಸೀದಾ ನಾವು ಸನ್ಮಾನ್ಯ ಕುಮಾರಣ್ಣ ಅವರು ಕರೆದಿದ್ದಾರೆ. ಎಲ್ಲ ನಮ್ಮ ಶಾಸಕ ಮಿತ್ರರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆಯ ಸದಸ್ಯರು ಎಲ್ಲರೂ ಸೇರಿ JDLP ನಾಯಕರು ಬಾಬಣ್ಣ ಅವ್ರ ನೇತೃತ್ವದಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದಿದೆ ಈ ವಿಂಟರ್ ಸೆಷನ್ನಲ್ಲಿ. ಹಾಗಾಗಿ ಅದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಹೋಗಿ ಕೂತು ಈಗ ಚರ್ಚೆಯನ್ನು ಮಾಡ್ತೇವೆ.